ಹಂಗೇನಿಲ್ಲ. ಅವ್ರು ಹೇಳಿದ ತಕ್ಷಣ ಈಗ ಅವ್ರು ಸೌಕರ್ಯ ಆಗಿದ್ದಾರೆ, ಅವ್ರು ಸೌಕರ್ಯ ಇದ್ದಾರೆ. ಸಾಮಾನ್ಯ ಜನ ಮೇಲೆ ಏನು ಭಾಳ ಡಿಫರೆನ್ಸ್ ಆಗಿದೆಯಾ? ನೀನು ಸೌಕರ್ಯ ಇದ್ದೀನಿ, ನಾನು ಸೌಕರ್ಯ ಇದ್ದೀನಿ. ಬಡ್ರ ಮೇಲೆ ಏನೈತೆ? ಬಡವರಾಗಿ ಉಳಿದಾರೆ, ಹಿಂದುಳಿದವ್ರು ಉಳಿದಿದ್ದಾರೆ. ಅವ್ರ ಇನ್ಫ್ಲುಯೆನ್ಸ್ ಬಗ್ಗೆ ನಾವು ಮಾತನಾಡ್ತಿದ್ರಲ್ಲ, ಸೊ ಅವ್ರ ಇನ್ಫ್ಲುಯೆನ್ಸ್ ಆರ್ಥಿಕವಾಗೂ ಇಲ್ಲ ಅಂತಂದ್ಮೇಲೆ ಮಾತಿನಲ್ಲಿ ಕೂಡ ಏನಿರಲ್ಲ ಅಂತ ನನ್ನ ಅಭಿಪ್ರಾಯ. ಐ ಕುಡ್ ಬಿ ರಾಂಗ್, ಬಟ್ ನನ್ನ ಅಭಿಪ್ರಾಯ ಅದು. ಯಾಕಂದ್ರೆ 90% ಆಲ್ರೆಡಿ ಸರ್ವೆ ಆಗ್ಬಿಟ್ಟಿದೆ, 90% ಸರ್ವೆ ಆಗಿದೆ. ಅದಕ್ಕೆ ಹೇಳ್ತಿರೋದು. ಅವ್ರು ಸುಧಾಮೂರ್ತಿಜಿ ಅವ್ರಿಗೆ ನನಗೆ ಭಾಳ ರಿಗಾರ್ಡ್ ಇದೆ, ರೆಸ್ಪೆಕ್ಟ್ ಇದೆ. ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ 10% ಕೊಟ್ಟರು. ಅವಾಗ ಸುಧಾಮೂರ್ತಿಜಿ ಅವ್ರು ಮಾತನಾಡಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ. ಇದೇ ಕೇಂದ್ರ ಸರ್ಕಾರ ಈಗ ಜಾತಿ ಗಣಿತ ಮಾಡ್ತಂತ ಹೇಳ್ತು. ಜಾತಿ ಗಣಿತ ಯಾಕೆ ಮಾಡ್ತಂತ ಕೇಳಬೇಕಾಗಿತ್ತು ಕೇಂದ್ರ ಸರ್ಕಾರಕ್ಕೆ ಅಂತ ನನ್ನ ಅಭಿಪ್ರಾಯ. ಐ ಕುಡ್ ಬಿ ರಾಂಗ್, ಬಟ್ ಐ ಗಾಟ್ ಗ್ರೇಟೆಸ್ಟ್ ರಿಗಾರ್ಡ್ ಅಂಡ್ ರೆಸ್ಪೆಕ್ಟ್ ಫಾರ್ ದಟ್ ಲೇಡಿ. ಶಿ ಹಸ್ ಅಚೀವ್ಡ್ ಇನ್ ಹರ್ ಓನ್ ಟರ್ಮ್ಸ್, ಶಿ ಹಸ್ ಅಚೀವ್ಡ್ ಅ ಗ್ರೇಟ್ ಸಲ್ಯೂಟ್ ಟು ಹರ್. ಬಟ್ ಅವ್ರ ಅಭಿಪ್ರಾಯನ ಬಹಳ ದೊಡ್ಡದಾಗಿ ಇನ್ಫ್ಲುಯೆನ್ಸ್ ಆಗ್ತಕ್ಕಂಥದ್ದು ನಾನು ಒಪ್ಪಲ್ಲ. ಅವ್ರ ಪ್ರಯತ್ನ ಮಾಡ್ತಿರ್ಬೋದು. ಇವತ್ತು ಏನಾಗಿದೆ, ಯಾರ ಹಿಡಿತದಲ್ಲಿ ಯಾರಿಲ್ಲ, ಯಾರ ಹಿಡಿತದಲ್ಲಿ ಯಾರೊಬ್ಬ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಈಗ ಹೇಳ್ಬಿಟ್ರೆ ಹಿಂಗೆ ಸಮಾಜ ನಡೀತತೆ, ಹಿಂಗೆ ನಡೀತಂತೇನಿಲ್ಲ. ಸುಧಾಮೂರ್ತಿ ಅವರು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಷ್ಟೇ. ಉಲ್ಟಾ ಅದ ಹೇಳೋದು, ಅವ್ರ ಸಕ್ಸಸ್ ಬಿಸ್ನೆಸ್ ಸಾರ್ವಜನಿಕರಿಗೆ ಎಷ್ಟು ಅನುಕೂಲ ಆಗುತ್ತೆ ಇದೇ ರೀತಿ. ಸೊ ಯಾವ್ದೊಬ್ಬ ನೋಬೆಲ್ ಪ್ರೈಸ್ ವಿನ್ನರ್ ಟೀಚರ್, ಅವ್ನಿಗೆ ಭಾಳ ಇನ್ಫ್ಲುಯೆನ್ಸ್ ಇರ್ಬೋದು. ಒಬ್ಬ ಸ್ವಾಮೀಜಿಗೆ ಇರ್ಬೋದು, ರಿಟೈರ್ಡ್ ಪೋಸ್ಟ್ ಮಾಸ್ಟರ್ಗೆ ಇರ್ಬೋದು ಇನ್ಫ್ಲುಯೆನ್ಸ್. ವಿ ಡೋಂಟ್ ನೋ. ಅವರು ಪ್ರೇರಣೆ ಹೇಳಿರ್ತಕ್ಕಂಥ ಮಾತು ಅದು ಅವ್ರಿಗೆ ಸೀಮಿತ ಇರ್ತಕ್ಕಂಥದ್ದು ನನ್ನ ವಾದ. ಐ ರೆಸ್ಪೆಕ್ಟ್ ಅವರ್ ವ್ಯೂಸ್, ಅದಕ್ಕೇನು ತೊಂದರೆ ಇಲ್ಲ. ಸರ್, ಅವರ ಇನ್ಫೋಸಿಸ್ ನಲ್ಲಿ ಎಲ್ಲಾ ಸಮುದಾಯದ ಜನರು ಕೆಲಸ ಮಾಡ್ಲಾಗಿರ್ತಾರೆ, ಅವ್ರ ಮೇಲೆ ಇನ್ಫ್ಲುಯೆನ್ಸ್ ಆಗ್ಬೋದಲ್ಲ ಇದು? ಅಲ್ಲ, ಅದು ನೋಡ್ಬೇಕಲ್ಲ, ಚೆಕ್ ಮಾಡಿ ನೋಡಿದ್ರೆ ಅವ್ರೆಲ್ಲ ಹೇಳ್ಬೇಕಾಗಿತ್ತು. ಸುಧಾಮೂರ್ತಿ ಅವ್ರು ನಮ್ಗೆ ಹೇಳಿದ್ರೆ ನಾವೆಲ್ಲ ಬೈಕಾಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಒಪ್ಕೋಬೋದಾಗಿತ್ತು. ಹಂಗೇನು ಆ ಥರ ಬಂದಿಲ್ಲ, ಆ ಥರ ಏನು ಬಂದಿಲ್ಲಲ್ಲ. ಆರ್ಎಸ್ಎಸ್ ಚಟುವಟಿಕೆಗಳು ಬ್ಯಾನ್ ಮಾಡೋ ಚಟುವಟಿಕೆ ನಿರ್ಬಂಧ ಮಾಡೋ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಮುಂದುವರೆದ ಪತ್ರ ಬರೆದು ಸರ್ಕಾರಿ ಅಧಿಕಾರಿಗಳು ಆರ್ಎಸ್ಎಸ್ ಗಣವೇಶವನ್ನು ಪಡ್ಕೊಂಡು ಭಾಗವಹಿಸಿದ್ದಾರೆ. ಅದ್ರ ಬಗ್ಗೆ ನಮ್ಮ ಪಕ್ಷದ ಲೆವೆಲಲ್ಲಿ, ಸರ್ಕಾರದಲ್ಲಿ ಖಂಡಿತವಾಗಿ ಚರ್ಚೆ ಮಾಡ್ತೀವಿ. ಸರ್, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಪತನ ಆಗುವಂತ ಸಂದರ್ಭದಲ್ಲಿ ನನಗೆ ಬಿಜೆಪಿಯಿಂದ ಆಫರ್ ಬಂದಿತ್ತು, ಡಿಸಿಎಂ ಆಗಬೇಕು ಅನ್ನುವಂತ ಜೈಲಿಗೆ ಹೋಗ್ಬೇಕು ಅನ್ನೋ ಆಫರ್ ಬಂದಿತ್ತು. ಆದ್ರೆ ನಾನು ಜೈಲಿಗೆ ಹೋಗ್ತೀನಿ, ಆದ್ರೆ ನಾನು ಪಕ್ಷ ಬಿಡೋದಿಲ್ಲ, ಪಕ್ಷ ನಿಷ್ಠೆನೆ. ಅಲ್ಲ, ಈಗ DCM ಸಾಹೇಬ್ರು ಹೇಳಿರ್ತಕ್ಕಂಥದ್ದು ನಿಜ ಇದೆ. ಅವ್ರಿಗೆ ಆ ಥರ ಆಫರ್ ಬಂದಿರತಕ್ಕಂಥ ಹೇಳಿದಾರೆ ಅಂದ್ರೆ ನಾವು ಒಪ್ಪಬೇಕಾಗತ್ತೆ. ಸೊ ಐ ಡೋಂಟ್ ನೋ, ಅವ್ರು ಹೇಳಿರ್ತಕ್ಕಂಥ ನಾವು ಒಪ್ಪಬೇಕಾಗತ್ತೆ. ಇಫ್ ಯಸ್ ಪಬ್ಲಿಕ್ಲಿ ಟೆಲ್ಲಿಂಗ್ ಇಟ್ ಮೈಟ್ ಬಿ ಟ್ರೂ. ಏನಂತ ನಾವು ನಿಮ್ಮ ವಿರುದ್ಧ ಯಾವ ಸಂದರ್ಭದೊಡನೆ ಯಾರು ವಿವರಿಸ್ತಾರೆ ಗೊತ್ತಾಗಲ್ಲ. ಯಾವ ಸಂದರ್ಭದೊಡನೆ ಯಾರು ವಿವರಿಸ್ತಾರೆ ಗೊತ್ತಾಗಲ್ಲ. ದರ್ ಇಸ್ ಅ ರೆಫರೆನ್ಸ್ ವಿತ್ ಕಾಂಟೆಕ್ಸ್ಟ್ ಅಂತ ಹೇಳ್ತಾರೆ. ಅವ್ರು ಹೇಳಿದ್ದ ನೀವು ನನಗೆ ಕೇಳಿದ್ರೆ ನಾನು ಹೆಂಗೆ ಹೇಳಿ? ಸಂದೇಶ ಕೊಡುತ್ತಾರದ್ದು ಏನಾದ್ರು ಅಧಿಕಾರ ಹಂಚಿಕೆ ವಿಚಾರ ಸಂಬಂಧಪಟ್ಟ ಬಂದಾಗ ಈ ವಿಚಾರ ಚರ್ಚಿಸ್ತಾ ಇದೆ, ಹಾಗಾಗಿ ಸಂದೇಶ ಕೊಟ್ರ ಅಂತ. ಅಲ್ಲ, ನಿಮ್ ಇದು ಹೊಸ ಪಾಯಿಂಟ್, ಈ ತರನೇ ಯೋಚನೆ ಮಾಡ್ಬೋದು ನೀವು. ಈಗ ಆರ್ಎಸ್ಎಸ್ ವಿಚಾರವಾಗಿ ನಿರ್ಬಂಧನೆ ಸರಿ, ಪಕ್ಷದೊಳಗೆ ಒಂದಷ್ಟು ಜನ ಆರ್ಎಸ್ಎಸ್ ಜೊತೆ ಇದ್ದಾರೆ ಅಂತ ಒಂದಷ್ಟು ಚರ್ಚೆಗಳು. ಆ ತರ ಬಿಜೆಪಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, RSS ಕೂಡ ನಮ್ಮ ವಿಚಾರದಲ್ಲಿ ಕೆಲವರು ಇದ್ದಾರೆ. ಮೋಹನ್ ದಾಸ್ ಪೈ ಮತ್ತು ಕಿರಣ್ ಮಜುಮ್ದಾರ್ ಪದೇ ಟ್ವೀಟ್ ಮಾಡ್ತಾ ಇದ್ದಾರೆ. ಅದು ಪ್ರೈವೇಟ್ ಅಲ್ಲ, ಅವ್ರು ಕೊಡ್ಬೋದು, ಅವ್ರಿಗೆ ಇಂಟ್ರೆಸ್ಟ್ ಇದೆ. ಸರ್, ಮೊನ್ನೆ ಅವರು ಇದಕ್ಕೆ ಸಾಕಷ್ಟು ಜನ ಕಾಂಗ್ರೆಸ್ ಅವರು ಹೋಗಿದ್ರು. ಯಾವುದಕ್ಕೆ? ಶ್ರದ್ಧಾಂಜಲಿ ಸಭೆಗೆ. ಯಾವುದಕ್ಕೆ? ಶ್ರದ್ಧಾಂಜಲಿ ಸಭೆ ಆರ್ಎಸ್ಎಸ್ ಅವರು ಆಗಿದ್ರು. ವೈಯಕ್ತಿಕ ಅಭಿಪ್ರಾಯ ಅದು. ವಿಚಾರಗಳೇ ಬೇರೆ. ಈಗ ವಿಚಾರದಾರ ಮಾತನಾಡಿದಾಗ ಐಡಿಯಾಲಜಿನೇ ಬೇರೆ ಇದೆ. ಸೊ ದಟ್ಸ್ ವೈ ಸೆಡ್, ಈ ಒಂದು ವಿ ಗಾಟ್ ಐಡಿಯಾಲಜಿಕಲ್ ಡಿಫರೆನ್ಸ್, ವಿ ಶುಡ್ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್. ಪೊಲಿಟಿಕಲ್ ಡಿಫರೆನ್ಸ್ ಇರ್ಬೋದು, ಆದರೆ ಅಲ್ಲಿ ಹೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ ಅಂತ ನೀವು ಅವ್ರನ್ನ ಕೇಳ್ಬೇಕು. ಈಗ ನಾನು ಕೂಡ ನಾಳೆ ನಿಮ್ಮ ಮನೆಗೆ ಬರ್ಬೋದು, ನೀವು ನಮ್ಮ ಮನೆಗೆ ಬರ್ಬೋದು, ವೈಚಾರಿಕ ಡಿಫರೆನ್ಸ್ ಇರ್ಬೋದು. ಸೊ ಅದಕ್ಕೆ ನಾನು ಹೆಂಗೆ ಉತ್ತರ ಕೊಡ್ಲಿ ಹೇಳ್ರಿ? ಕಿರಣ್ ಮಜುಮ್ದಾರ್ ಮೋಹನ್ ದಾಸ್ ಪೈ ಪದೇ ಟ್ವೀಟ್ ಮಾಡ್ತಾ ಇದ್ದಾರೆ. ಡೆವಲಪ್ಮೆಂಟ್ ವಿಷಯದಲ್ಲಿ ಇಂಥ ರಸ್ತೆ ಸರಿ ಮಾಡಿರಲಿಲ್ಲ, ಸುಧಾರಣೆ ಮಾಡಲಿಲ್ಲ, ನಾವು ಸಹ ಸಾಕಷ್ಟು ಕೊಡುಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅಲ್ಲ, ಅವ್ರು ಹೇಳಿರ್ತಕ್ಕಂಥ ನಿಜ ಇದೆ. ಕಿರಣ್ ಮಜುಮ್ದಾರ್ ಶಾ ಹೇಳಿರ್ತಕ್ಕಂಥದ್ದು ನನಗೇನು ಭಿನ್ನಾಭಿಪ್ರಾಯ ಇಲ್ಲ. ನಾನು ಹೇಳ್ತಕ್ಕಂಥದ್ದು ಎಲ್ಲ ವಿಚಾರಗಳು ಇವತ್ತೇನೋ ಭಾಳ ಬೆಂಗಳೂರಿನಲ್ಲಿ ಎಲ್ಲರೂ ಟ್ವೀಟ್ ಮಾಡಿ ಮಾತಾಡ್ತಾರೆ, ನನಗೆ ಗೌರವ ಇದೆ. ಇದೇ ರೀತಿ ಕೇಂದ್ರ ಸರ್ಕಾರದ ಯಾವುದನ್ನ ಟ್ವೀಟ್ ಮಾಡ್ತಾರೆ ಅಂತಕ್ಕಂಥ ನಮ್ಮ ಪ್ರಶ್ನೆ. ಅವ್ರು ಮಾಡಲಿ, ಎಲ್ಲದಕ್ಕೂ ಮಾಡಲಿ. ನೀವು ಕೇಂದ್ರ ಸರ್ಕಾರ 11 ವರ್ಷದಲ್ಲಿ ಯಾವುದೇ ರೀತಿಯಾದಂಥ ಏನು ಸರಿ ಎಲ್ಲ, ಒಂದು ಸರಿ ಇಲ್ಲಾರಂಗೆಲ್ಲ ಸರಿನೇ ಮಾಡಿದೆ ಅಂತಕ್ಕಂಥ ಪ್ರಶ್ನೆ. ಪಾಲಿಸಿ ಬಗ್ಗೆ ಆಗಿರಲಿ, GST ಬಗ್ಗೆ ಆಗಿರಲಿ, ಡೆವಲಪ್ಮೆಂಟ್ ಆಗಿರಲಿ, FDI ಆಗಿರಲಿ, ಎಕ್ಸ್ಪೋರ್ಟ್ ಪಾಲಿಸಿ ಆಗಿರಲಿ. ಇವತ್ತು ಎಕ್ಸ್ಪೋರ್ಟ್ ಪಾಲಿಸಿಯಲ್ಲಿ ಯಾರ್ದನ್ನ ಒಂದು ಕೊಡುಗೆ ಇದೆ, ಇವರೆಲ್ಲ ಹೋಗಿ ಮಾತನಾಡ್ತಾರಾ? 100 ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳಿದ್ರು. ಯಾರು ಹೇಳಿದ್ರು? ಸ್ಮಾರ್ಟ್ ಎಲ್ಲಿ ಐತೆ, ಸಿಟಿ ಐತೆ, ಸ್ವಲ್ಪ ಚೆಕ್ ಮಾಡಿ ನೋಡೋಣ. ಇವರು ಕೇಂದ್ರದ ಸರ್ಕಾರದ ರಿಪೋರ್ಟ್ ಪ್ರಕಾರ ನಾಟ್ ಇವನ್ 25% ಸಕ್ಸಸ್ ಆಗಿದೆ ಸ್ಮಾರ್ಟ್ ಸಿಟಿ. ಒಂದು ಕೇಬಲ್ಗಳಿಲ್ಲ. ನೀವು ಡೆಲ್ಲಿ ಬೇರೆ ಯಾವುದೇ ಇವ್ರು ಸ್ಮಾರ್ಟ್ ಸಿಟಿ ಹೇಳಿರ್ತಕ್ಕಂಥ
ಊರುಗಳ ಹೆಸರು ನೀವು ಹೋಗಿ ನೋಡ್ರಿ, ಕಾಯಿ ಕುಂದಿರ್ತ ಹಂಗೆ ಟೊಂಗೆ ಮೇಲೆ ಹಂಗಿದಾವೆ. ಪಿಕ್ಚರ್ ನಡೀತದೆ, ಮತ್ತೆ ಯಾರು ಟ್ವೀಟ್ ಮಾಡ್ಬೇಕಲ್ಲ ಈಗ? ಸಿ, ನಮಗೆ ನೀವು ಟ್ವೀಟ್ ಮಾಡಿ, ನಮಗೆ ನೆಗೆಟಿವ್ ಮಾಡಿ, ವಿ ಆರ್ ಹ್ಯಾಪಿ, ವಿ ವೆಲ್ಕಮ್ ಇಟ್, ಬಟ್ ಸೆಲೆಕ್ಟಿವ್ ಆಗಿ ಮಾಡಿಬೇಡಿ ಅಂತಕ್ಕಂಥ ನಮ್ಮ ವಾದ. ಒಂದು ಉನ್ನತ ಮಟ್ಟದಲ್ಲಿರುವಂಥವ್ರು, ಉನ್ನತ ಹುದ್ದೆಯಲ್ಲಿರುವಂಥವ್ರು ಈ ರೀತಿ ಹೇಳಿದ್ರೆ ಸಾಮಾನ್ಯರಿಗೆ ಅದು ಪರಿಣಾಮ ಬೀರುತ್ತೆ. ಹಂಗೇನಿಲ್ಲ, ಅವ್ರು ಹೇಳಿದ ತಕ್ಷಣ ಈಗ ಅವ್ರು ಸೌಕರ್ಯ ಆಗಿದ್ದಾರೆ, ಅವ್ರು ಸೌಕರ್ಯ ಇದ್ದಾರೆ. ಸಾಮಾನ್ಯ ಜನ ಮೇಲೆ ಏನು ಭಾಳ ಬೆಳವಣಿಗೆ ಡಿಫರೆನ್ಸ್ ಆಗಿದೆಯಾ? ನೀನು ಸೌಕರ್ಯ ಇದ್ದೀನಿ, ನಾನು ಸೌಕರ್ಯ ಇದ್ದೀನಿ, ಬಡ್ರ ಮೇಲೆ ಏನೈತೆ? ಬಡವರಾಗಿ ಉಳಿದಾರೆ, ಹಿಂದುಳಿದವ್ರು ಉಳಿದಾರೆ. ಅವ್ರ ಇನ್ಫ್ಲುಯೆನ್ಸ್ ಬಗ್ಗೆ ನಾವು ಮಾತನಾಡ್ತಿದ್ರಲ್ಲ, ಸೊ ಅವ್ರ ಇನ್ಫ್ಲುಯೆನ್ಸ್ ಆರ್ಥಿಕವಾಗೂ ಇಲ್ಲ ಅಂತಂದ್ಮೇಲೆ ಮಾತಿನಲ್ಲಿ ಕೂಡ ಏನಿರಲ್ಲ ಅಂತ ನನ್ನ ಅಭಿಪ್ರಾಯ. ಕುಡ್ ಬಿ ರಾಂಗ್, ಬಟ್ ನನ್ನ ಅಭಿಪ್ರಾಯ ಅದು. ಯಾಕಂದ್ರೆ 90% ಆಲ್ರೆಡಿ ಸರ್ವೆ ಆಗ್ಬಿಟ್ಟಿದೆ, 90% ಸರ್ವೆ ಆಗಿದೆ. ಅದಕ್ಕೆ ಹೇಳ್ತಿರೋದು, ಅವ್ರು ಸುಧಾಮೂರ್ತಿಜಿ ಅವ್ರಿಗೆ ನನಗೆ ಭಾಳ ರಿಗಾರ್ಡ್ ಇದೆ, ರೆಸ್ಪೆಕ್ಟ್ ಇದೆ. ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ 10% ಕೊಟ್ಟರು, ಅವಾಗ ಸುಧಾಮೂರ್ತಿಜಿ ಅವ್ರು ಮಾತನಾಡಬೇಕಾಗಿತ್ತಂತ ನನ್ನ ಅಭಿಪ್ರಾಯ. ಇದೇ ಕೇಂದ್ರ ಸರ್ಕಾರ ಈಗ ಜಾತಿ ಗಣಿತ ಮಾಡ್ತಂತ ಹೇಳ್ತು. ಜಾತಿ ಗಣಿತ ಯಾಕೆ ಮಾಡ್ತಂತ ಕೇಳಬೇಕಾಗಿತ್ತು ಕೇಂದ್ರ ಸರ್ಕಾರಕ್ಕೆ ಅಂತ ನನ್ನ ಅಭಿಪ್ರಾಯ. ಐ ಕುಡ್ ಬಿ ರಾಂಗ್, ಬಟ್ ಐ ಗಾಟ್ ಗ್ರೇಟೆಸ್ಟ್ ರಿಗಾರ್ಡ್ ಅಂಡ್ ರೆಸ್ಪೆಕ್ಟ್ ಫಾರ್ ದಟ್ ಲೇಡಿ. ಶಿ ಹಸ್ ಅಚೀವ್ಡ್ ಇನ್ ಅವರ್ ಓನ್ ಟರ್ಮ್ಸ್, ಶಿ ಹಸ್ ಅಚೀವ್ಡ್ ಅ ಗ್ರೇಟ್ ಸೆಲ್ಯೂಟ್ ಟು ಹರ್. ಬಟ್ ಅವ್ರ ಅಭಿಪ್ರಾಯನ ಬಹಳ ದೊಡ್ಡದಾಗಿ ಇನ್ಫ್ಲುಯೆನ್ಸ್ ಆಗ್ತಕ್ಕಂಥದ್ದು ನಾನು ಒಪ್ಪಲ್ಲ. ಅಲ್ಲ, ಸಮಾಜಕ್ಕೆ ಯಾವ ಸಂದೇಶ ಕೊಡ್ತಿದ್ರೆ ಅವ್ರ ಪ್ರಯತ್ನ ಮಾಡ್ತಿರ್ಬೋದು. ಸಿ, ಇವತ್ತು ಏನಾಗಿದೆ, ಯಾರ ಹಿಡಿತದಲ್ಲಿ ಯಾರಿಲ್ಲ, ಯಾರೊಬ್ಬ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಈಗ ಹೇಳ್ಬಿಟ್ರೆ ಹಿಂಗೆ ಸಮಾಜ ನಡೀತತೆ, ಹಿಂಗೆ ನಡೀತಂತೇನಿಲ್ಲ. ಸುಧಾಮೂರ್ತಿ ಅವರು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಷ್ಟೇ. ಉಲ್ಟಾ ಅದ ಹೇಳೋದು, ಅವ್ರ ಸಕ್ಸಸ್ ಬಿಸ್ನೆಸ್ ಸಾರ್ವಜನಿಕರಿಗೆ ಎಷ್ಟು ಅನುಕೂಲ ಆಗುತ್ತೆ ಇದೇ ರೀತಿ. ಸೊ ಯಾವ್ದೊಬ್ಬ ನೋಬೆಲ್ ಪ್ರೈಸ್ ವಿನ್ನರ್ ಟೀಚರ್, ಅವ್ನಿಗೆ ಭಾಳ ಇನ್ಫ್ಲುಯೆನ್ಸ್ ಇರ್ಬೋದು, ಒಬ್ಬ ಸ್ವಾಮೀಜಿಗೆ ಇರ್ಬೋದು, ರಿಟೈರ್ಡ್ ಪೋಸ್ಟ್ ಮಾಸ್ಟರ್ಗೆ ಇರ್ಬೋದು ಇನ್ಫ್ಲುಯೆನ್ಸ್. ವಿ ಡೋಂಟ್ ನೋ. ಅವರು ಪ್ರೇರಣೆ ಹೇಳಿರ್ತಕ್ಕಂಥ ಮಾತು ಅದು ಅವ್ರಿಗೆ ಸೀಮಿತ ಇರ್ತಕ್ಕಂಥದ್ದು ನನ್ನ ವಾದ. ಐ ರೆಸ್ಪೆಕ್ಟ್ ಅವರ್ ವ್ಯೂಸ್, ಅದಕ್ಕೇನು ತೊಂದರೆ ಇಲ್ಲ. ಸರ್, ಅವರ ಇನ್ಫೋಸಿಸ್ ನಲ್ಲಿ ಎಲ್ಲಾ ಸಮುದಾಯದ ಜನರು ಕೆಲಸ ಆಗಿರ್ತಾರೆ, ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗ್ಬೋದಲ್ಲ ಇದು? ಅಲ್ಲ, ಅದು ನೋಡ್ಬೇಕಲ್ಲ, ಚೆಕ್ ಮಾಡಿ ನೋಡಿದ್ರೆ ಅವ್ರೆಲ್ಲ ಹೇಳ್ಬೇಕಾಗಿತ್ತು. ಸುಧಾಮೂರ್ತಿ ಅವ್ರು ನಮ್ಗೆ ಹೇಳಿದ್ರೆ ನಾವೆಲ್ಲ ಬೈಕಾಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಒಪ್ಕೋಬೋದಾಗಿತ್ತು. ಹಂಗೇನು ಆ ಥರ ಬಂದಿಲ್ಲ, ಆ ಥರ ಏನು ಬಂದಿಲ್ಲಲ್ಲ. ಆರ್ಎಸ್ಎಸ್ ಚಟುವಟಿಕೆಗಳ ಬ್ಯಾನ್ ಮಾಡೋ ಚಟುವಟಿಕೆ ನಿರ್ಬಂಧ ಮಾಡೋ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಮುಂದುವರೆದ ಪತ್ರ ಬರೆದು ಸರ್ಕಾರಿ ಅಧಿಕಾರಿಗಳು ಆರ್ಎಸ್ಎಸ್ ಗಣವೇಶ ಕೊಟ್ಕೊಂಡು ಭಾಗವಹಿಸಿದ್ದಾರೆ. ಅದ್ರ ಬಗ್ಗೆ ನಮ್ಮ ಪಕ್ಷದ ಲೆವೆಲಲ್ಲಿ, ಸರ್ಕಾರದಲ್ಲಿ ಖಂಡಿತವಾಗಿ ಚರ್ಚೆ ಮಾಡ್ತೀವಿ. ಸರ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಪತನ ಆಗುವಂತ ಸಂದರ್ಭದಲ್ಲಿ ನನಗೆ ಬಿಜೆಪಿಯಿಂದ ಆಫರ್ ಬಂದಿತ್ತು, ಡಿಸಿಎಂ ಆಗಬೇಕು ಅನ್ನುವಂಥ, ಜೈಲಿಗೆ ಹೋಗ್ಬೇಕು ಅನ್ನೋ ಆಫರ್ ಬಂದಿತ್ತು. ಆದ್ರೆ ನಾನು ಜೈಲಿಗೆ ಹೋಗ್ತೀನಿ, ಆದ್ರೆ ನಾನು ಪಕ್ಷ ಬಿಡೋದಿಲ್ಲ, ಪಕ್ಷ ನಿಷ್ಠೆನೆ. ಅಲ್ಲ, ಈಗ DCM ಸಾಹೇಬ್ರು ಹೇಳಿರ್ತಕ್ಕಂಥದ್ದು ನಿಜ ಇದೆ. ಅವ್ರಿಗೆ ಆ ಥರ ಆಫರ್ ಬಂದಿರತಕ್ಕಂಥ ಹೇಳಿದಾರೆ ಅಂದ್ರೆ ನಾವು ಒಪ್ಪಬೇಕಾಗತ್ತೆ. ಸೊ ಐ ಡೋಂಟ್ ನೋ, ಅವ್ರು ಹೇಳಿರ್ತಕ್ಕಂಥ ನಾವು ಒಪ್ಪಬೇಕಾಗತ್ತೆ. ಇಫ್ ಎಸ್ ಪಬ್ಲಿಕ್ಲಿ ಟೆಲ್ಲಿಂಗ್ ಇಟ್, ಇಟ್ ಮೈಟ್ ಬಿ ಟ್ರೂ. ಏನಂತ ನಾವು ನಿಮ್ಮ ವಿರುದ್ಧ ಯಾವ ಸಂದರ್ಭದೊಡನೆ ಯಾರು ವಿವರಿಸ್ತಾರೆ ಗೊತ್ತಾಗಲ್ಲ. ಯಾವ ಸಂದರ್ಭದೊಡನೆ ಯಾರು ವಿವರಿಸ್ತಾರೆ ಗೊತ್ತಾಗಲ್ಲ. ದರ್ ಇಸ್ ಅ ರೆಫರೆನ್ಸ್ ಟು ದ ಕಾಂಟೆಕ್ಸ್ಟ್ ಅಂತ ಹೇಳ್ತಾರೆ. ಅವ್ರು ಹೇಳಿದ್ದ ನೀವು ನನಗೆ ಕೇಳಿದ್ರೆ ನಾನು ಹೆಂಗೆ ಹೇಳಿ? ಏನಾದ್ರು ಸಂದೇಶ ಕೊಡೋ ಥರದ್ದು ಏನಾದ್ರು ಅಧಿಕಾರ ಹಂಚಿಕೆ ವಿಚಾರ ಸಂಬಂಧಪಟ್ಟ ಬಂದಾಗ ಈ ವಿಚಾರ ಚರ್ಚಿಸ್ತಾ ಇದೆ, ಹಾಗಾಗಿ ಸಂದೇಶ ಕೊಟ್ರ ಅಂತ ಅಲ್ಲ, ನೀವು ಇದು ಹೊಸ ಪಾಯಿಂಟ್, ಈ ಥರನೇ ಯೋಚನೆ ಮಾಡ್ಬೋದು ನೀವು. ಈಗ ಆರ್ಎಸ್ಎಸ್ ವಿಚಾರವಾಗಿ ನಿರ್ಬಂಧನೆ ಸರಿ, ಪಕ್ಷದೊಳಗೆ ಒಂದಷ್ಟು ಜನ ಆರ್ಎಸ್ಎಸ್ ಜೊತೆ ಇದ್ದಾರೆ ಅಂತ ಒಂದಷ್ಟು ಚರ್ಚೆಗಳು. ಆ ಥರ BJP ಅವರು ಕೂಡ ನಮ್ಮ ಜೊತೆ ಇದ್ದಾರೆ, RSS ಕೂಡ ನಮ್ಮ ವಿಚಾರದಲ್ಲಿ ಕೆಲವರು ಇದ್ದಾರೆ. ಮೋಹನ್ ದಾಸ್ ಪೈ ಮತ್ತು ಕಿರಣ್ ಮಜುಮ್ದಾರ್ ಪದೇ ಟ್ವೀಟ್ ಮಾಡ್ತಾ ಇದ್ದಾರೆ. ಅದು ಪ್ರೈವೇಟ್ ಅಲ್ಲ, ಅವ್ರು ಕೊಡ್ಬೋದು, ಅವ್ರ ಇಂಟ್ರೆಸ್ಟ್. ಸರ್, ಮೊನ್ನೆ ನರಹರಿ ಅವರು ಇದಕ್ಕೆ ಸಾಕಷ್ಟು ಜನ ಕಾಂಗ್ರೆಸ್ ಅವರು ಹೋಗಿದ್ರು. ಯಾವುದಕ್ಕೆ? ಶ್ರದ್ಧಾಂಜಲಿ ಸಭೆಗೆ. ಯಾವುದಕ್ಕೆ? ಶ್ರದ್ಧಾಂಜಲಿ ಸಭೆ. ನರಹರಿ ಅವರು ಆರ್ಎಸ್ಎಸ್ ಅವರು ಆಗಿದ್ರು. ವೈಯಕ್ತಿಕ ಅಭಿಪ್ರಾಯ ಅದು. ವಿಚಾರಗಳೇ ಬೇರೆ. ಈಗ ವಿಚಾರದಾರ ಮಾತನಾಡಿದಾಗ ಐಡಿಯಾಲಜಿನೇ ಬೇರೆ ಇದೆ. ಸೊ ದಟ್ಸ್ ವೈ ಸೆಡ್, ಈವನ್ ದೋ ವಿ ಹ್ಯಾವ್ ಗಾಟ್ ಐಡಿಯಾಲಜಿಕಲ್ ಡಿಫರೆನ್ಸ್, ವಿ ಶುಡ್ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್. ಪೊಲಿಟಿಕಲ್ ಡಿಫರೆನ್ಸ್ ಇರ್ಬೋದು, ಆದರೆ ಅಲ್ಲಿ ಹೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ ಅಂತ ನೀವು ಅವ್ರನ್ನ ಕೇಳಬೇಕು. ಈಗ ನಾನು ಕೂಡ ನಾಳೆ ನಿಮ್ಮ ಮನೆಗೆ ಬರ್ಬೋದು, ನೀವು ನಮ್ಮ ಮನೆಗೆ ಬರ್ಬೋದು, ವೈಚಾರಿಕ ಡಿಫರೆನ್ಸ್ ಇರ್ಬೋದು. ಸೊ ಅದಕ್ಕೆ ನಾನು ಹೆಂಗೆ ಉತ್ತರ ಕೊಡಲಿ ಹೇಳ್ರಿ? ಕಿರಣ್ ಮಜುಮ್ದಾರ್ ಮೋಹನ್ ದಾಸ್ ಪೈ ಪದೇ ಟ್ವೀಟ್ ಮಾಡ್ತಾ ಇದ್ದಾರೆ. ಡೆವಲಪ್ಮೆಂಟ್ ವಿಷಯದಲ್ಲಿ ಇಂಥ ರಸ್ತೆ ಸರಿ ಮಾಡಿರಲಿಲ್ಲ, ಸುಧಾರಣೆ ಮಾಡಿರಲಿಲ್ಲ, ನಾವು ಸಹ ಸಾಕಷ್ಟು ಕೊಡುಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅಲ್ಲ, ಅವ್ರು ಹೇಳಿರ್ತಕ್ಕಂಥ ನಿಜ ಇದೆ. ಕಿರಣ್ ಮಜುಮ್ದಾರ್ ಶಾ ಹೇಳಿರ್ತಕ್ಕಂಥದ್ದು ನನಗೇನು ಭಿನ್ನಾಭಿಪ್ರಾಯ ಇಲ್ಲ. ನಾನು ಹೇಳ್ತಕ್ಕಂಥದ್ದು ಎಲ್ಲ ವಿಚಾರಗಳು ಇವತ್ತೇನೋ ಭಾಳ ಬೆಂಗಳೂರಿನಲ್ಲಿ ಎಲ್ಲರೂ ಟ್ವೀಟ್ ಮಾಡಿ ಮಾತಾಡ್ತಾರೆ, ನನಗೆ ಗೌರವ ಇದೆ. ಇದೇ ರೀತಿ ಕೇಂದ್ರ ಸರ್ಕಾರದ ಯಾವುದನ್ನ ಟ್ವೀಟ್ ಮಾಡ್ತಾರೆ ಅಂತಕ್ಕಂಥ ನಮ್ಮ ಪ್ರಶ್ನೆ. ಅವರು ಮಾಡಲಿ, ಎಲ್ಲದಕ್ಕೂ ಮಾಡಲಿ. ನೀವು ಕೇಂದ್ರ ಸರ್ಕಾರ 11 ವರ್ಷದಲ್ಲಿ ಯಾವುದೇ ರೀತಿಯಾದಂಥ ಏನು ಸರಿ ಎಲ್ಲ, ಒಂದು ಸರಿ ಇಲ್ಲಾರಂಗೆಲ್ಲ ಸರಿನೇ ಮಾಡಿದೆ ಅಂತಕ್ಕಂಥ ಪ್ರಶ್ನೆ. ಪಾಲಿಸಿ ಬಗ್ಗೆ ಆಗಿರಲಿ, GST ಬಗ್ಗೆ ಆಗಿರಲಿ, ಡೆವಲಪ್ಮೆಂಟ್ ಆಗಿರಲಿ, FDI ಆಗಿರಲಿ, ಎಕ್ಸ್ಪೋರ್ಟ್ ಪಾಲಿಸಿ ಆಗಿರಲಿ,
ಇವತ್ತು ಎಕ್ಸ್ಪೋರ್ಟ್ ಪಾಲಿಸಿಯಲ್ಲಿ ಯಾರ್ದನ್ನ ಒಂದು ಕೊಡುಗೆ ಇದೆ, ಇವರೆಲ್ಲ ಹೋಗಿ ಮಾತನಾಡ್ತಾರಾ? 100 ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳಿದ್ರು. ಯಾರು ಹೇಳಿದ್ರು? ಸ್ಮಾರ್ಟ್ ಎಲ್ಲಿ ಐತೆ, ಸಿಟಿ ಐತೆ, ಸ್ವಲ್ಪ ಚೆಕ್ ಮಾಡಿ ನೋಡೋಣ. ಇವರು ಕೇಂದ್ರದ ಸರ್ಕಾರದ ರಿಪೋರ್ಟ್ ಪ್ರಕಾರ ನಾಟ್ ಇವನ್ 25% ಸಕ್ಸಸ್ ಆಗಿದೆ ಸ್ಮಾರ್ಟ್ ಸಿಟಿ. ಒಂದು ಕೇಬಲ್ಗಳಿಲ್ಲ. ನೀವು ಡೆಲ್ಲಿ ಬೇರೆ ಯಾವುದೇ ಇವ್ರು ಸ್ಮಾರ್ಟ್ ಸಿಟಿ ಹೇಳಿರ್ತಕ್ಕಂಥ ಊರುಗಳ ಹೆಸರು ನೀವು ಹೋಗಿ ನೋಡ್ರಿ, ಕಾಯಿ ಕುಂದ್ರತ ಹಂಗೆ ಟೊಂಗೆ ಮೇಲೆ ಹಂಗಿದಾವೆ, ಪಿಕ್ಚರ್ ನಡೀತದೆ. ಮತ್ತೆ ಯಾರು ಟ್ವೀಟ್ ಮಾಡ್ಬೇಕಲ್ಲ ಈಗ? ನಮಗೆ ನೀವು ಟ್ವೀಟ್ ಮಾಡಿ, ನಮಗೆ ನೆಗೆಟಿವ್ ಮಾಡಿ, ವಿ ಆರ್ ಹ್ಯಾಪಿ, ವಿ ವೆಲ್ಕಮ್ ಇಟ್, ಬಟ್ ಸೆಲೆಕ್ಟಿವ್ ಆಗಿ ಮಾಡಬೇಡಿ ಅಂತಕ್ಕಂಥ ನಮ್ಮ ವಾದ.